ನಮಸ್ಕಾರ. ಶ್ರೀಭಕ್ತಿ ಜ್ಯೋತಿಷ್ಯ ಲೋಕ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ಮಕರ ರಾಶಿಯವರಿಗೆ ಜುಲೈ 26 ಭಾನುವಾರ, ಜುಲೈ 27 ಸೋಮವಾರ ಮತ್ತು ಜುಲೈ 28 ಮಂಗಳವಾರದ ದಿನಾಂಕಗಳಲ್ಲಿ ಕರ್ಮಫಲ ಹಾಗೂ ಗ್ರಹಗಳ ಸ್ಥಿತಿ ಯಾವ ರೀತಿ ಪ್ರಭಾವ ಬೀರಲಿದೆ ಎಂಬುದನ್ನು ಆಳವಾಗಿ ತಿಳಿದುಕೊಳ್ಳೋಣ. ಈ ದೃಶ್ಯಾವಳಿಯಲ್ಲಿ ಪ್ರತಿಯೊಂದು ವಿಷಯವನ್ನು ಜ್ಯೋತಿಷ್ಯ ವಿಶ್ಲೇಷಣೆಯ ಆಧಾರದ ಮೇಲೆ ವಿವರಿಸಲಾಗುತ್ತದೆ. ಆದ್ದರಿಂದ ಮಧ್ಯದಲ್ಲಿ ಬಿಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯ ಭಾಗದಲ್ಲಿ ಅನೇಕರು ಗಮನಿಸಿದ ಒಂದು ಪ್ರಮುಖ ಗ್ರಹ ಸೂಚನೆಯ ಬಗ್ಗೆ ಮಾತನಾಡಲಿದ್ದೇವೆ. ಹಾಗೆಯೇ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಖಂಡಿತವಾಗಿಯೂ ಲೈಕ್ ಮಾಡಿ. ನಿಮ್ಮ ಲೈಕ್ ಈ ಮಾಹಿತಿಯನ್ನು ಇನ್ನೂ ಹೆಚ್ಚಿನ ಜನರಿಗೆ ತಲುಪಿಸಲು ನೆರವಾಗುತ್ತದೆ. ಇಂತಹ ಜ್ಯೋತಿಷ್ಯ ಫಲಿತಾಂಶಗಳಿಗಾಗಿ ನಿಯಮಿತವಾಗಿ ವೀಕ್ಷಿಸಲು ಬಯಸಿದರೆ ನಮ್ಮ ಶ್ರೀಭಕ್ತಿ ಜ್ಯೋತಿಷ್ಯ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಗಂಟೆಯ ಗುರುತನ್ನು ಒತ್ತುವ ಮೂಲಕ ಸೂಚನೆಗಳನ್ನು ಸಕ್ರಿಯಗೊಳಿಸಿಕೊಳ್ಳಿ. ಮಕರ ರಾಶಿಯವರಿಗೆ ಈ 3 ದಿನಗಳ ಅವಧಿಯಲ್ಲಿ ಪ್ರಮುಖವಾಗಿ ಶನಿಯ ಪ್ರಭಾವ ಬಹಳ ಸ್ಪಷ್ಟವಾಗಿ ಕಂಡುಬರುತ್ತದೆ. ಶನಿಯು ನಿಮ್ಮ ರಾಶ್ಯಾಧಿಪತಿಯಾಗಿರುವುದರಿಂದ ನೀವು ಗತಕಾಲದಲ್ಲಿ ಮಾಡಿದ ಶ್ರಮ, ವಹಿಸಿಕೊಂಡ ಜವಾಬ್ದಾರಿಗಳು ಮತ್ತು ತೋರಿಸಿದ ತಾಳ್ಮೆ ಈಗ ಹೊಸ ಫಲಿತಾಂಶಗಳತ್ತ ಕರೆದೊಯ್ಯುವ ಸೂಚನೆಗಳು ಕಾಣಿಸುತ್ತಿವೆ. ಬಹಳ ದಿನಗಳಿಂದ ಒಂದು ವಿಷಯದ ಬಗ್ಗೆ ನಿಮ್ಮಷ್ಟಕ್ಕೆ ನೀವೇ ಮೌನವಾಗಿ ಆಲೋಚಿಸುತ್ತಾ ಬಂದಿದ್ದ ಪರಿಸ್ಥಿತಿ ಈಗ ಮುಕ್ತಾಯದ ಹಂತಕ್ಕೆ ತಲುಪುತ್ತಿದೆ ಎಂದು ಗ್ರಹಸ್ಥಿತಿಗಳು ತಿಳಿಸುತ್ತಿವೆ. ಮುಖ್ಯವಾಗಿ ಇತರರು ನಿಮ್ಮ ಪ್ರಯತ್ನಗಳನ್ನು ಗುರುತಿಸದ ಸಂದರ್ಭಗಳು, ನಿಮ್ಮ ಶ್ರಮಕ್ಕೆ ಸರಿಯಾದ ಮೌಲ್ಯ ಸಿಗದ ಸಂದರ್ಭಗಳು, ನಿಮ್ಮ ಮಾತಿಗೆ ಪ್ರಾಮುಖ್ಯತೆ ಕಡಿಮೆಯಾದ ಸಂದರ್ಭಗಳು ಈಗ ನಿಮ್ಮ ಮನಸ್ಸಿನಲ್ಲಿ ಮತ್ತೆ ನೆನಪಿಗೆ ಬರುವ ಸಾಧ್ಯತೆಯಿದೆ. ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು, ಲಕ್ಷ್ಮೀ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ರಘುನಂದನ್ ಭಟ್. ವಿದ್ಯೆ, ಉದ್ಯೋಗ, ವ್ಯಾಪಾರ, ಆರೋಗ್ಯ, ಶತ್ರುಕಾಟ, ಮಕ್ಕಳ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಸತಿಪತಿ ಕಲಹ, ಸ್ತ್ರೀ ಪುರುಷ ವಶೀಕರಣ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಕೋರ್ಟ್ ಕಚೇರಿ ಯಾವುದೇ ಕೆಲಸವಿರಲಿ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಇನ್ನು ನಿಮ್ಮ ಕಠಿಣ ಮತ್ತು ಘೋರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರಘುನಂದನ್ ಭಟ್. 9972230030 9972223030. ಈ 3 ದಿನಗಳಲ್ಲಿ ಅವುಗಳ ಬಗ್ಗೆ ನಿಮ್ಮ ಆಲೋಚನಾ ಶೈಲಿಯಲ್ಲಿ ಒಂದು ಬದಲಾವಣೆ ಕಂಡುಬರುತ್ತದೆ. ಲಗ್ನಸ್ಥಾನದ ಮೇಲೆ ಬೀಳುತ್ತಿರುವ ಗ್ರಹಗಳ ಪ್ರಭಾವದ ಕಾರಣದಿಂದ ನಿಮ್ಮ ವ್ಯಕ್ತಿತ್ವ ಇನ್ನಷ್ಟು ಸ್ಥಿರವಾಗಿ ಕಾಣಿಸುತ್ತದೆ. ಸಾಮಾನ್ಯವಾಗಿ ನೀವು ಮಾತನಾಡುವ ಮೊದಲು ಆಲೋಚಿಸುವ ಸ್ವಭಾವದವರಾಗಿರುತ್ತೀರಿ. ಆದರೆ ಈ ಸಮಯದಲ್ಲಿ ನೀವು ಹೇಳುವ ಮಾತುಗಳಿಗೆ ವಿಶೇಷವಾದ ಬಲವಿರುತ್ತದೆ. ಕುಟುಂಬದ ಸದಸ್ಯರು, ಸಹೋದ್ಯೋಗಿಗಳು ಮತ್ತು ಪರಿಚಿತರು ನಿಮ್ಮ ಅಭಿಪ್ರಾಯವನ್ನು ಶ್ರದ್ಧೆಯಿಂದ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಬಹಳ ದಿನಗಳಿಂದ ಹೇಳಬೇಕೆಂದುಕೊಂಡಿದ್ದ ಒಂದು ವಿಷಯ ಈಗ ಸರಿಯಾದ ಸಮಯದಲ್ಲಿ ಹೊರಬರುತ್ತದೆ. ಅದು ನಿಮಗೆ ಮಾನಸಿಕವಾಗಿ ಸಮಾಧಾನ ತರುತ್ತದೆ. ದ್ವಿತೀಯ ಸ್ಥಾನವು ಧನಕ್ಕೆ ಸಂಬಂಧಿಸಿದ್ದಾಗಿದೆ. ಈ ಸ್ಥಾನದ ಮೇಲೆ ಬುಧನ ಪ್ರಭಾವದ ಕಾರಣದಿಂದ ಹಣಕಾಸಿನ ವಿಷಯಗಳಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತದೆ. ಕೆಲವು ಕಾಲದಿಂದ ನಿಂತುಹೋಗಿದ್ದ ಪಾವತಿಗಳು, ತಡವಾಗಿದ್ದ ವಹಿವಾಟುಗಳು ಮತ್ತು ಲೆಕ್ಕಪತ್ರಗಳಲ್ಲಿದ್ದ ಗೊಂದಲಗಳಂತಹ ವಿಷಯಗಳು ಕ್ರಮೇಣ ಸರಿದೂಗುತ್ತವೆ. ಇಲ್ಲೊಂದು ಪ್ರಮುಖ ವಿಷಯವೆಂದರೆ, ನೀವು ಗತಕಾಲದಲ್ಲಿ ತೆಗೆದುಕೊಂಡಿದ್ದ ಒಂದು ಆರ್ಥಿಕ ನಿರ್ಧಾರ ಈಗ ಸರಿಯಾಗಿದೆ ಎಂದು ಅನಿಸುತ್ತದೆ. ಇತರರು ಅನುಮಾನಿಸಿದ ಕೆಲಸ ಈಗ ನಿಮ್ಮಲ್ಲಿ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ವೆಚ್ಚಗಳ ವಿಷಯದಲ್ಲೂ ನೀವು ಮುಂಚಿತವಾಗಿಯೇ ಎಚ್ಚರಿಕೆಯಿಂದ ವ್ಯವಹರಿಸುತ್ತೀರಿ. ತೃತೀಯ ಸ್ಥಾನವು ಧೈರ್ಯ ಮತ್ತು ಪ್ರಯತ್ನಗಳಿಗೆ ಸೂಚಕವಾಗಿದೆ. ಈ ಸ್ಥಾನದ ಮೇಲೆ ಮಂಗಳನ ದೃಷ್ಟಿ ಇರುವುದರಿಂದ ನೀವು ಒಂದು ನಿರ್ಧಾರವನ್ನು ಧೈರ್ಯವಾಗಿ ಜಾರಿಗೆ ತರಲು ಸಾಧ್ಯವಾಗುತ್ತದೆ. ಹೆಚ್ಚಿನ ಮಕರ ರಾಶಿಯವರು ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಎಲ್ಲಾ ಕೋನಗಳಿಂದಲೂ ಪರಿಶೀಲಿಸುತ್ತಾರೆ. ಅದೇ ಗುಣ ಈಗ ನಿಮಗೆ ಉಪಯೋಗಕ್ಕೆ ಬರಲಿದೆ. ಉದ್ಯೋಗವಾಗಲಿ, ವ್ಯವಹಾರವಾಗಲಿ ಅಥವಾ ವೈಯಕ್ತಿಕ ಜೀವನವಾಗಲಿ, ನೀವು ಇಡುವ ಒಂದು ಹೆಜ್ಜೆ ಮುಂದಿನ ದಿನಗಳ ಮಾರ್ಗವನ್ನು ನಿರ್ಧರಿಸುವಂತಿರುತ್ತದೆ. ಈ ಸಮಯದಲ್ಲಿ ಅನಗತ್ಯ ವಾದವಿವಾದಗಳಿಂದ ದೂರವಿರುವುದು ಒಳ್ಳೆಯದು. ನಿಮ್ಮ ಕಾರ್ಯವೈಖರಿಯೇ ನಿಮ್ಮ ಪರವಾಗಿ ಮಾತನಾಡುವ ಸ್ಥಿತಿ ಕಾಣಿಸುತ್ತದೆ. ಚತುರ್ಥ ಸ್ಥಾನವು ಗೃಹಸುಖ, ಮನಃಶಾಂತಿ ಮತ್ತು ಕುಟುಂಬದ ವಾತಾವರಣವನ್ನು ಸೂಚಿಸುತ್ತದೆ. ಚಂದ್ರನ ಪ್ರಭಾವದ ಕಾರಣದಿಂದ ಮನೆಯಲ್ಲಿ ಒಂದು ಪ್ರಮುಖ ಚರ್ಚೆ ನಡೆಯುವ ಸೂಚನೆಯಿದೆ. ಕುಟುಂಬದಲ್ಲಿ ಯಾರೋ ಒಬ್ಬರು ನಿಮ್ಮ ಅಭಿಪ್ರಾಯವನ್ನು ಕೇಳುವ ಪರಿಸ್ಥಿತಿ ಬರುತ್ತದೆ. ಇಷ್ಟೂ ದಿನ ನಿಮ್ಮ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗಿದ್ದವು ಎಂದು ನೀವು ಭಾವಿಸಿದ್ದರೆ ಈಗ ಒಂದಿಷ್ಟು ಸಹಕಾರ ದೊರೆಯುತ್ತದೆ. ಮನೆಯ ವಾತಾವರಣದಲ್ಲಿ ಸ್ಥಿರತೆ ಹೆಚ್ಚಾಗುತ್ತದೆ. ಒಂದು ಸಣ್ಣ ಶುಭ ಸುದ್ದಿ ಮನೆಯಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತದೆ. ಪಂಚಮ ಸ್ಥಾನವು ಶಿಕ್ಷಣ, ಸಂತಾನ ಮತ್ತು ಆಲೋಚನಾ ಶಕ್ತಿಗೆ ಸಂಬಂಧಿಸಿದ್ದಾಗಿದೆ. ಗುರುಗ್ರಹದ ಪ್ರಭಾವದಿಂದ ಈ ಸ್ಥಾನದಲ್ಲಿ ಶುಭ ಫಲಿತಾಂಶಗಳು ಕಾಣಿಸುತ್ತಿವೆ. ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುತ್ತದೆ.
ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಉತ್ತಮ ಯೋಜನೆಯೊಂದು ರೂಪುಗೊಳ್ಳುತ್ತದೆ. ಸಂತಾನದ ವಿಷಯದಲ್ಲಿ ಚಿಂತೆಯಲ್ಲಿದ್ದ ಪೋಷಕರಿಗೆ ಸಮಾಧಾನ ತರುವ ಮಾಹಿತಿ ದೊರೆಯುತ್ತದೆ. ನಿಮ್ಮ ಆಲೋಚನೆಯಲ್ಲಿದ್ದ ಗೊಂದಲಗಳು ಕಡಿಮೆಯಾಗಿ ಒಂದು ಸ್ಪಷ್ಟವಾದ ದಿಕ್ಸೂಚಿ ಕಾಣಿಸುತ್ತದೆ. ಷಷ್ಠಮ ಸ್ಥಾನವು ಶತ್ರುಗಳು, ಸ್ಪರ್ಧೆಗಳು ಮತ್ತು ಸವಾಲುಗಳನ್ನು ಸೂಚಿಸುತ್ತದೆ. ಈ ಸ್ಥಾನವು ತುಂಬಾ ಕುತೂಹಲಕಾರಿಯಾಗಿದೆ, ಏಕೆಂದರೆ ಇಲ್ಲಿ ಶನಿಯ ಪ್ರಭಾವವು ನಿಮಗೆ ತಾಳ್ಮೆಯನ್ನು ನೀಡುತ್ತದೆ. ಹಿಂದೆ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದ್ದ ವ್ಯಕ್ತಿಗಳು ಈಗ ನಿಮ್ಮ ಸ್ಥಿರತೆಯನ್ನು ಗಮನಿಸುವ ಪರಿಸ್ಥಿತಿ ಕಾಣಿಸುತ್ತದೆ. ನೀವು ಯಾರಿಗೂ ಉತ್ತರ ನೀಡುವ ಅಗತ್ಯವಿಲ್ಲದೆಯೇ ನಿಮ್ಮ ಕೆಲಸಗಳು ನಿಮಗೆ ಗೌರವ ತಂದುಕೊಡುವತ್ತ ಸಾಗುತ್ತವೆ. ಕರ್ಮ ಸಿದ್ಧಾಂತದಲ್ಲಿ ಶನಿಯ ಪಾತ್ರ ಬಹಳ ಮುಖ್ಯವಾದದ್ದು. ಆದ್ದರಿಂದ ನೀವು ಗತಕಾಲದಲ್ಲಿ ತೋರಿಸಿದ ಪ್ರಾಮಾಣಿಕತೆ ಈಗ ನಿಮಗೆ ಮಾನಸಿಕ ಬಲವಾಗಿ ಬದಲಾಗುತ್ತದೆ. ಸಪ್ತಮ ಸ್ಥಾನವು ಸಂಬಂಧಗಳು ಮತ್ತು ಪಾಲುದಾರರನ್ನು ಸೂಚಿಸುತ್ತದೆ. ವಿವಾಹಿತರಿಗೆ ಜೀವನ ಸಂಗಾತಿಯೊಂದಿಗೆ ಮಾತನಾಡುವ ವಿಧಾನದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಒಂದು ತಪ್ಪು ತಿಳುವಳಿಕೆ ನಿವಾರಣೆಯಾಗುತ್ತದೆ. ಮದುವೆಯ ಸಂಬಂಧಗಳಿಗಾಗಿ ಕಾಯುತ್ತಿರುವವರಿಗೆ ಕುಟುಂಬ ಮಟ್ಟದಲ್ಲಿ ಚರ್ಚೆಗಳು ಮುಂದುವರಿಯುತ್ತವೆ. ವಾಣಿಜ್ಯ ಪಾಲುದಾರರ ವಿಷಯದಲ್ಲೂ ಸ್ಪಷ್ಟತೆ ಹೆಚ್ಚಾಗುತ್ತದೆ. ನೀವು ಯಾರನ್ನು ನಂಬಬೇಕು, ಯಾರಿಂದ ಅಂತರ ಕಾಯ್ದುಕೊಳ್ಳಬೇಕು ಎಂಬ ವಿಷಯದಲ್ಲಿ ನಿಮಗೆ ಸರಿಯಾದ ತಿಳುವಳಿಕೆ ಬರುತ್ತದೆ. ಅಷ್ಟಮ ಸ್ಥಾನವು ಸಾಮಾನ್ಯವಾಗಿ ರಹಸ್ಯಗಳು, ಆಂತರಿಕ ಬದಲಾವಣೆಗಳು ಮತ್ತು ಕರ್ಮ ಸಂಬಂಧಿತ ವಿಷಯಗಳನ್ನು ಸೂಚಿಸುತ್ತದೆ. ಈ ಸ್ಥಾನದ ಮೇಲಿರುವ ಗ್ರಹಗಳ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ನಡೆದ ಕೆಲವು ಘಟನೆಗಳನ್ನು ನೀವು ಹೊಸ ಕೋನದಲ್ಲಿ ಅರ್ಥಮಾಡಿಕೊಳ್ಳುತ್ತೀರಿ. ಒಂದು ಕಾಲದಲ್ಲಿ ಅನ್ಯಾಯವೆಂದು ಅನಿಸಿದ್ದ ವಿಷಯ ಈಗ ನಿಮಗೊಂದು ಪಾಠವಾಗಿ ಕಾಣಿಸುತ್ತದೆ. ಅದೇ ಅನುಭವದಿಂದ ನೀವು ಇನ್ನಷ್ಟು ಪರಿಪಕ್ವತೆಯನ್ನು ಬೆಳೆಸಿಕೊಳ್ಳುತ್ತೀರಿ. ಈ ಸಮಯದಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತವೆ. ನವಮ ಸ್ಥಾನವು ಅದೃಷ್ಟ, ಧರ್ಮ ಮತ್ತು ಗುರು ಕೃಪೆಯನ್ನು ಸೂಚಿಸುತ್ತದೆ. ಈ ಸ್ಥಾನದಲ್ಲಿ ಗುರು ಪ್ರಭಾವ ಬಹಳ ಪ್ರಬಲವಾಗಿದೆ. ಹಿರಿಯರ ಆಶೀರ್ವಾದ, ಗುರುಗಳ ಮಾರ್ಗದರ್ಶನ ಮತ್ತು ಧಾರ್ಮಿಕ ಕಾರ್ಯಗಳ ಮೇಲೆ ಆಸಕ್ತಿ ಹೆಚ್ಚಾಗುತ್ತದೆ. ಒಂದು ಉತ್ತಮ ಸಲಹೆ ನಿಮ್ಮ ನಿರ್ಧಾರವನ್ನು ಬದಲಾಯಿಸುವ ಮಟ್ಟಿಗೆ ಪ್ರಭಾವ ಬೀರುತ್ತದೆ. ನೀವು ಹುಡುಕುತ್ತಿರುವ ಉತ್ತರ ಒಬ್ಬ ಅನಿರೀಕ್ಷಿತ ವ್ಯಕ್ತಿಯ ಮೂಲಕ ಸಿಗುವ ಸೂಚನೆ ಕಾಣಿಸುತ್ತಿದೆ. ದಶಮ ಸ್ಥಾನವು ಉದ್ಯೋಗ ಮತ್ತು ಸಾಮಾಜಿಕ ಗುರುತಿಸುವಿಕೆಗೆ ಸಂಬಂಧಿಸಿದ್ದಾಗಿದೆ. ಇಲ್ಲಿಯೇ ಸೂರ್ಯನ ಪ್ರಭಾವದಿಂದಾಗಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯವೈಖರಿಗೆ ಗುರುತಿಸುವಿಕೆ ಸಿಗುತ್ತದೆ. ನೀವು ಬಹಳ ಕಾಲದಿಂದ ಮಾಡುತ್ತಿರುವ ಶ್ರಮ ಈಗ ಫಲಿತಾಂಶಗಳ ರೂಪದಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತದೆ. ಜವಾಬ್ದಾರಿಗಳು ಹೆಚ್ಚಾದರೂ ಅವುಗಳನ್ನು ನಿಭಾಯಿಸುವ ಸಾಮರ್ಥ್ಯವೂ ಹೆಚ್ಚಾಗುತ್ತದೆ. ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುವ ಪರಿಸ್ಥಿತಿ ಕಾಣಿಸುತ್ತದೆ. ಲಾಭಸ್ಥಾನವು ನಿಮ್ಮ ಆಸೆಗಳು, ಗುರಿಗಳು ಮತ್ತು ಭವಿಷ್ಯದ ಯೋಜನೆಗಳಿಗೆ ಸಂಬಂಧಿಸಿದ್ದಾಗಿದೆ. ಇಲ್ಲೇ ಬುಧ ಮತ್ತು ಗುರುಗಳ ಅನುಕೂಲಕರ ಪ್ರಭಾವದಿಂದಾಗಿ ನೀವು ಹೊಸ ಗುರಿಯನ್ನು ನಿರ್ಧರಿಸುತ್ತೀರಿ. ಹಿಂದೆ ಯೋಚಿಸಿ ಕೈಬಿಟ್ಟಿದ್ದ ಯೋಜನೆಯೊಂದು ಮತ್ತೆ ನಿಮ್ಮ ಮುಂದೆ ಬರುತ್ತದೆ. ಈ ಬಾರಿ ಅದನ್ನು ಇನ್ನಷ್ಟು ಸ್ಥಿರವಾಗಿ ಜಾರಿಗೆ ತರುವತ್ತ ಹೆಜ್ಜೆ ಇಡುತ್ತೀರಿ. ನಿಮ್ಮ ಪರಿಚಯಸ್ಥರ ವಲಯದಲ್ಲಿರುವ ಒಬ್ಬ ವ್ಯಕ್ತಿಯ ಮೂಲಕ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ವ್ಯಯಸ್ಥಾನವು ವೆಚ್ಚಗಳು, ವಿದೇಶಿ ಸಂಬಂಧಗಳು ಮತ್ತು ಅಂತರ್ಮುಖಿ ಆಲೋಚನೆಗಳನ್ನು ಸೂಚಿಸುತ್ತದೆ. ಇಲ್ಲೇ ಕೇತುವಿನ ಪ್ರಭಾವದಿಂದಾಗಿ ನೀವು ಅನಗತ್ಯ ವಿಷಯಗಳಿಂದ ದೂರವಾಗಲು ನಿರ್ಧರಿಸುತ್ತೀರಿ. ನಿಮ್ಮ ಶಕ್ತಿ, ಸಮಯ ಮತ್ತು ಹಣ ಎಲ್ಲಿ ಖರ್ಚಾಗುತ್ತಿದೆ ಎಂಬುದನ್ನು ಗಮನಿಸುವ ಸ್ಥಿತಿ ಬರುತ್ತದೆ. ಜೀವನದಲ್ಲಿ ನಿಜವಾಗಿಯೂ ಅಗತ್ಯವಿರುವ ವಿಷಯಗಳ ಮೇಲೆ ಗಮನ ಹರಿಸುವ ಆಲೋಚನೆ ಬಲಗೊಳ್ಳುತ್ತದೆ. ಮಕರ ರಾಶಿಯವರಿಗೆ ಈಗ ಗ್ರಹಚಕ್ರದಲ್ಲಿ ಕಾಣಿಸುತ್ತಿರುವ ಮುಂದಿನ ಪ್ರಮುಖ ಅಂಶವೆಂದರೆ ಧನ ಹರಿವು ಹೇಗೆ ಬದಲಾಗಲಿದೆ ಎಂಬ ವಿಷಯ. ಅನೇಕರು ಈ ಸಮಯದಲ್ಲಿ ಹಣ ಎಂದರೆ ಕೇವಲ ಆದಾಯದ ಬಗ್ಗೆ ಯೋಚಿಸುತ್ತಾರೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಧನ ಎಂಬುದು ಆದಾಯ, ಉಳಿತಾಯ, ಬಳಕೆ, ಅವಕಾಶಗಳು, ಸಂಪರ್ಕಗಳು ಮತ್ತು ಸಮಯದ ನಿರ್ಧಾರ ಎಂಬ 5 ಭಾಗಗಳ ಸಮ್ಮಿಲನವೆಂದು ಪರಿಗಣಿಸಲಾಗುತ್ತದೆ. ಈ 3 ದಿನಗಳ ಅವಧಿಯಲ್ಲಿ ನಿಮಗೆ ಸಿಗುವ ಪ್ರಮುಖ ಶಕ್ತಿಯೆಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ. ಇದೇ ಅಂಶವು ಮುಂದಿನ ವಾರಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಪ್ರಭಾವ ಬೀರುತ್ತದೆ. ದ್ವಿತೀಯ ಸ್ಥಾನ ಮತ್ತು ಲಾಭಸ್ಥಾನಗಳ ನಡುವೆ ಉಂಟಾಗುತ್ತಿರುವ ಅನುಕೂಲಕರ ಸಂಬಂಧದಿಂದಾಗಿ ಕೆಲವು ಆರ್ಥಿಕ ವಿಷಯಗಳು ಮುನ್ನಡೆಯುತ್ತಿರುವಂತೆ ಕಾಣಿಸುತ್ತವೆ. ಬಹಳ ಕಾಲದಿಂದ ನಿಂತುಹೋಗಿದ್ದ ವಿಷಯವೊಂದು ಈಗ ಸ್ಪಷ್ಟ ದಿಕ್ಕಿನಲ್ಲಿ ಸಾಗುತ್ತದೆ. ಒಂದು ಕಾಲದಲ್ಲಿ ನಿಮಗೆ ನಷ್ಟವೆಂದು ಅನಿಸಿದ್ದ ಪರಿಸ್ಥಿತಿ ಈಗ ಹೊಸ ಅವಕಾಶಕ್ಕೆ ಹಾದಿ ಮಾಡಿಕೊಟ್ಟ ಘಟನೆಯಾಗಿ ಕಾಣಿಸುತ್ತದೆ. ಕೆಲವು ಮಕರ ರಾಶಿಯವರು ಗತಕಾಲದಲ್ಲಿ ಕೈಬಿಟ್ಟಿದ್ದ ಯೋಜನೆಯನ್ನು ಮತ್ತೆ ಪರಿಶೀಲಿಸುವ ಸ್ಥಿತಿಗೆ ಬರುತ್ತಿದ್ದಾರೆ. ಆ ಯೋಜನೆ ಈಗ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಬರುತ್ತದೆ. ಶನಿಯ ಪ್ರಭಾವವು ಮಕರ ರಾಶಿಯವರಿಗೆ ಯಾವಾಗಲೂ ಒಂದು ವಿಶೇಷ ಗುಣವನ್ನು ನೀಡುತ್ತದೆ. ಅದನ್ನೇ ಶಿಸ್ತು ಎನ್ನಲಾಗುತ್ತದೆ. ಇತರರು ವೇಗವಾಗಿ ಓಡುತ್ತಿರುವ ಸಮಯದಲ್ಲಿ ನೀವು ನಿಧಾನವಾಗಿ ಆದರೆ ಸ್ಥಿರವಾಗಿ ಮುನ್ನಡೆಯುತ್ತೀರಿ. ಈ 3 ದಿನಗಳಲ್ಲಿ ಆ ಗುಣವೇ ನಿಮಗೆ ಬಲವಾಗುತ್ತದೆ.
ಸುತ್ತಮುತ್ತಲಿರುವವರು ತರಾತುರಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನೀವು ಪರಿಶೀಲಿಸಿ ತೆಗೆದುಕೊಂಡ ನಿರ್ಧಾರವು ಆನಂತರ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ನಿಮ್ಮ ತಾಳ್ಮೆ ಈಗ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತದೆ. ಈಗ ಕರ್ಮ ಸಂಬಂಧಿತ ವಿಷಯವನ್ನು ಜ್ಯೋತಿಷ್ಯದ ಕೋನದಲ್ಲಿ ಪರಿಶೀಲಿಸೋಣ. ಅನೇಕರು ಕರ್ಮ ಎಂದರೆ ತಕ್ಷಣವೇ ನಡೆಯುವ ಫಲಿತಾಂಶ ಎಂದು ಭಾವಿಸುತ್ತಾರೆ. ಆದರೆ ಶನಿಯ ಪ್ರಭಾವವಿರುವ ರಾಶಿಗಳ ವಿಷಯದಲ್ಲಿ ಕರ್ಮ ಫಲವು ಸಮಯಕ್ಕೆ ಅನುಗುಣವಾಗಿ ಹೊರಬರುತ್ತದೆ. ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಕಾಣಿಸುತ್ತಿರುವ ಸೂಚನೆಯೇನೆಂದರೆ, ಗತಕಾಲದಲ್ಲಿ ನೀವು ತೋರಿಸಿದ ಜವಾಬ್ದಾರಿಯುತ ಭಾವನೆ, ಪ್ರಾಮಾಣಿಕತೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವ ಸ್ವಭಾವ ಈಗ ನಿಮಗೆ ಹೊಸ ಗೌರವವನ್ನು ತಂದುಕೊಡುತ್ತದೆ. ನೀವು ಹುಡುಕಿಕೊಂಡು ಹೋಗದೆಯೇ ಕೆಲವು ಅವಕಾಶಗಳು ನಿಮ್ಮ ಮುಂದೆ ಬರುವ ಪರಿಸ್ಥಿತಿ ಕಾಣಿಸುತ್ತದೆ. ನಿಮ್ಮ ಮೇಲೆ ನಡೆದ ಅನ್ಯಾಯದ ಬಗ್ಗೆ ನೀವು ಬಹಳ ಕಾಲದಿಂದ ಯೋಚಿಸುತ್ತಿರಬಹುದು. ಆದರೆ ಈ ಗ್ರಹಸ್ಥಿತಿಯು ಒಂದು ಪ್ರಮುಖ ವಿಷಯವನ್ನು ಹೇಳುತ್ತದೆ. ಪ್ರತಿಯೊಂದು ಬಾರಿಯೂ ಉತ್ತರವು ಮಾತುಗಳ ರೂಪದಲ್ಲಿ ಬರುವುದಿಲ್ಲ. ಕೆಲವೊಮ್ಮೆ ಉತ್ತರವು ಪರಿಸ್ಥಿತಿಗಳ ರೂಪದಲ್ಲಿ ಬರುತ್ತದೆ. ನಿಮ್ಮ ಮೌಲ್ಯವನ್ನು ಗುರುತಿಸದವರು ಈಗ ನಿಮ್ಮ ಸ್ಥಿರತೆಯನ್ನು ಗಮನಿಸುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ನಿಮ್ಮ ತಾಳ್ಮೆಯನ್ನು ದೌರ್ಬಲ್ಯವೆಂದು ಭಾವಿಸಿದವರು ಈಗ ಅದೇ ತಾಳ್ಮೆಯಲ್ಲಿರುವ ಶಕ್ತಿಯನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಈ 3 ದಿನಗಳಲ್ಲಿ ನೀವು ಗಮನಿಸುವ ಇನ್ನೊಂದು ಅಂಶವೆಂದರೆ ಸಮಯಕ್ಕೆ ಸಂಬಂಧಿಸಿದ್ದು. ಒಂದು ಕಾಲದಲ್ಲಿ ವಿಳಂಬವಾಯಿತು ಎಂದು ಅನಿಸಿದ್ದ ಕೆಲವು ವಿಷಯಗಳು ಈಗ ಸರಿಯಾದ ಸಮಯಕ್ಕೆ ನಡೆದಿವೆ ಎಂಬುದು ಅರ್ಥವಾಗುತ್ತದೆ. ಅದೇ ತಿಳುವಳಿಕೆ ನಿಮ್ಮಲ್ಲಿ ಪ್ರಶಾಂತತೆಯನ್ನು ಹೆಚ್ಚಿಸುತ್ತದೆ. ಶನಿಯ ಪ್ರಭಾವವಿದ್ದಾಗ ಪ್ರತಿಯೊಂದು ಘಟನೆಗೂ ಒಂದು ಕಾರಣವಿರುತ್ತದೆ. ಆ ಕಾರಣವು ಈಗ ನಿಮಗೆ ಇನ್ನಷ್ಟು ಸ್ಪಷ್ಟವಾಗಿ ಕಾಣಿಸುತ್ತದೆ. ಕೆಲವು ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ನಡೆದ ಕೆಲವು ಘಟನೆಗಳನ್ನು ಇಂದಿಗೂ ಮರೆಯಲು ಸಾಧ್ಯವಾಗುತ್ತಿಲ್ಲ. ಮುಖ್ಯವಾಗಿ ತಮ್ಮ ಒಳ್ಳೆಯತನವನ್ನು ತಪ್ಪಾಗಿ ಅರ್ಥೈಸಿಕೊಂಡ ಸಂದರ್ಭಗಳು, ತಮ್ಮ ನಂಬಿಕೆಗೆ ಧಕ್ಕೆ ತಂದ ಘಟನೆಗಳು, ತಮ್ಮ ಶ್ರಮಕ್ಕೆ ಸರಿಯಾದ ಗುರುತಿಸುವಿಕೆ ಸಿಗದ ಪರಿಸ್ಥಿತಿಗಳು. ಈ ಅವಧಿಯಲ್ಲಿ ಗ್ರಹಸ್ಥಿತಿಗಳು ಒಂದು ಪ್ರಮುಖ ಸಂದೇಶವನ್ನು ನೀಡುತ್ತಿವೆ. ಗತಕಾಲವನ್ನು ಹೊರೆಯಾಗಿ ಹೊತ್ತು ಮುನ್ನಡೆಯುವುದಕ್ಕಿಂತ ಗತಕಾಲ ಕಲಿಸಿದ ಪಾಠದೊಂದಿಗೆ ಮುನ್ನಡೆಯುವುದು ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ. ಅದೇ ಭಾವನೆ ಈಗ ನಿಮ್ಮಲ್ಲಿ ಬಲಗೊಳ್ಳುತ್ತದೆ. ಸಾಮಾಜಿಕ ವಲಯದಲ್ಲೂ ಕೆಲವು ಬದಲಾವಣೆಗಳು ಕಾಣಿಸುತ್ತಿವೆ. ನಿಮ್ಮ ಸುತ್ತಮುತ್ತಲಿರುವ ವ್ಯಕ್ತಿಗಳನ್ನು ನೀವು ಹೊಸ ಕೋನದಲ್ಲಿ ಅರ್ಥಮಾಡಿಕೊಳ್ಳುತ್ತೀರಿ. ಯಾರು ನಿಜವಾಗಿಯೂ ನಿಮ್ಮ ಒಳ್ಳೆಯದನ್ನು ಬಯಸುತ್ತಿದ್ದಾರೆ, ಯಾರು ಕೇವಲ ಪರಿಸ್ಥಿತಿಯ ಕಾರಣದಿಂದ ನಿಮ್ಮೊಂದಿಗಿದ್ದಾರೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಈ ತಿಳುವಳಿಕೆಯಿಂದಾಗಿ ನಿಮ್ಮ ಪರಿಚಯಸ್ಥರ ವಲಯವು ಇನ್ನಷ್ಟು ಗುಣಮಟ್ಟದ್ದಾಗಿ ಬದಲಾಗುತ್ತದೆ. ಸಂಖ್ಯೆಗಿಂತ ಗುಣಮಟ್ಟಕ್ಕೆ ನೀವು ಪ್ರಾಮುಖ್ಯತೆ ನೀಡಲು ಪ್ರಾರಂಭಿಸುತ್ತೀರಿ. ಆಧ್ಯಾತ್ಮಿಕ ಕೋನದಲ್ಲಿ ನೋಡಿದರೆ ಈ 3 ದಿನಗಳು ನಿಮಗೆ ಆಂತರಿಕವಾಗಿ ಬಲವನ್ನು ನೀಡುತ್ತವೆ. ಪ್ರಾರ್ಥನೆ, ಧ್ಯಾನ, ದೇವಾಲಯ ದರ್ಶನ, ಶಾಸ್ತ್ರ ಗ್ರಂಥಗಳ ಪಠಣದಂತಹ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿರುವ ಕೆಲವು ಅನುಮಾನಗಳು ಕ್ರಮೇಣ ಕಡಿಮೆಯಾಗುತ್ತವೆ. ಜೀವನದಲ್ಲಿ ಪ್ರತಿಯೊಂದು ಘಟನೆಗೂ ಒಂದು ಸಮಯವಿರುತ್ತದೆ ಎಂಬ ತಿಳುವಳಿಕೆ ಬಲಗೊಳ್ಳುತ್ತದೆ. ಅದೇ ತಿಳುವಳಿಕೆ ನಿಮಗೆ ಪ್ರಶಾಂತತೆಯನ್ನು ನೀಡುತ್ತದೆ. ಈಗ ದ್ವಾದಶ ಭಾವಗಳ ಸಮಗ್ರ ಪ್ರಭಾವವನ್ನು ಪರಿಶೀಲಿಸಿದರೆ ಒಂದು ಪ್ರಮುಖ ವಿಷಯ ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ 3 ದಿನಗಳು ಕೇವಲ ಬಾಹ್ಯ ಬದಲಾವಣೆಗಳ ಅವಧಿಯಲ್ಲ, ಇದು ಆಂತರಿಕ ಬದಲಾವಣೆಗಳ ಅವಧಿಯೂ ಹೌದು. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು, ನೀವು ಮಾಡುವ ಪರಿಶೀಲನೆಗಳು, ನೀವು ಅರ್ಥಮಾಡಿಕೊಳ್ಳುವ ಪಾಠಗಳು ಮುಂದಿನ ವಾರಗಳ ದಿಕ್ಕನ್ನು ನಿರ್ಧರಿಸುತ್ತವೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ತರಾತುರಿಗಿಂತ ಸ್ಪಷ್ಟತೆಗೆ ಪ್ರಾಮುಖ್ಯತೆ ನೀಡುವುದು ಒಳ್ಳೆಯದು. ಮಕರ ರಾಶಿಯವರಿಗೆ ಶನಿಯು ಒಬ್ಬ ದೊಡ್ಡ ಗುರು. ಶನಿ ಎಂದರೆ ತಕ್ಷಣವೇ ನೀಡುವುದಿಲ್ಲ, ಆದರೆ ನೀಡಿದ್ದು ಸ್ಥಿರವಾಗಿರುತ್ತದೆ. ಈ ಸಮಯದಲ್ಲಿ ಅದೇ ಶಕ್ತಿ ಕೆಲಸ ಮಾಡುತ್ತಿದೆ. ನೀವು ಗತಕಾಲದಲ್ಲಿ ನಿರ್ಮಿಸಿದ ಬುನಾದಿ ಈಗ ಫಲಿತಾಂಶಗಳನ್ನು ತೋರಿಸಲು ಪ್ರಾರಂಭಿಸುತ್ತದೆ. ಇತರರಿಗೆ ಕಾಣಿಸದ ನಿಮ್ಮ ಶ್ರಮ, ನಿಮ್ಮ ತಾಳ್ಮೆ, ನಿಮ್ಮ ಶಿಸ್ತು ಈಗ ನಿಮಗೆ ಮಾನಸಿಕವಾಗಿ ಬಲ, ಗೌರವ ಮತ್ತು ಸ್ಥಿರತೆಯ ರೂಪದಲ್ಲಿ ಮರಳಿ ಬರುತ್ತವೆ. ನಿಮ್ಮ ಮೇಲೆ ನಡೆದ ಅನ್ಯಾಯದ ಬಗ್ಗೆ ಈ ದೃಶ್ಯಾವಳಿ ಸಂಪೂರ್ಣವಾಗಿ ಒಂದು ವಿಷಯವನ್ನು ಸೂಚಿಸುತ್ತದೆ. ಕರ್ಮದ ಉತ್ತರವು ಎಂದಿಗೂ ಕೋಪದ ರೂಪದಲ್ಲಿ ಬರುವುದಿಲ್ಲ. ಅದು ತಿಳುವಳಿಕೆಯ ರೂಪದಲ್ಲಿ ಬರುತ್ತದೆ. ಅದು ಗೌರವದ ರೂಪದಲ್ಲಿ ಬರುತ್ತದೆ. ಅದು ಗೌರವದ ರೂಪದಲ್ಲಿ ಬರುತ್ತದೆ. ಅದು ನಿಮ್ಮ ಮೌಲ್ಯವನ್ನು ಪ್ರಪಂಚವು ಗುರುತಿಸುವ ಪರಿಸ್ಥಿತಿಯ ರೂಪದಲ್ಲಿ ಬರುತ್ತದೆ. ಈ 3 ದಿನಗಳ ಗ್ರಹಸ್ಥಿತಿಗಳು ಅದೇ ಸಂದೇಶವನ್ನು ನೀಡುತ್ತಿವೆ. ನೀವು ನಿಂತುಕೊಂಡ ಸ್ಥಾನ ಇನ್ನಷ್ಟು ಬಲಗೊಳ್ಳುತ್ತದೆ. ನೀವು ಮಾಡಿದ ಶ್ರಮ ಇನ್ನಷ್ಟು ಸ್ಪಷ್ಟವಾಗಿ ಕಾಣಿಸುತ್ತದೆ. ನೀವು ಕಲಿತ ಪಾಠಗಳು ಈಗ ನಿಮಗೆ ದಾರಿ ತೋರಿಸುವ ದೀಪಗಳಾಗಿ ಬದಲಾಗುತ್ತಿವೆ. ಜುಲೈ 26 ಭಾನುವಾರ, ಜುಲೈ 27 ಸೋಮವಾರ ಮತ್ತು ಜುಲೈ 28 ಮಂಗಳವಾರದ ದಿನಾಂಕಗಳಲ್ಲಿ ಮಕರ ರಾಶಿಯವರಿಗೆ ಮುಖ್ಯ ಸಂದೇಶವೇ ಇದು. ತಾಳ್ಮೆ ವ್ಯರ್ಥವಾಗಲಿಲ್ಲ, ಶಿಸ್ತು ವ್ಯರ್ಥವಾಗಲಿಲ್ಲ, ಪ್ರಾಮಾಣಿಕತೆ ವ್ಯರ್ಥವಾಗಲಿಲ್ಲ. ಸಮಯ ತನ್ನ ಕೆಲಸ ಮಾಡುತ್ತದೆ. ಗ್ರಹಚಕ್ರವು ತನ್ನ ದಿಕ್ಕಿನಲ್ಲಿ ಚಲಿಸುತ್ತದೆ. ನೀವು ನಿರ್ಮಿಸಿದ ಬುನಾದಿ
ಈಗ ನಿಮಗೆ ಹೊಸ ಸ್ಥಿರತೆಯನ್ನು ನೀಡುವ ಹಂತಕ್ಕೆ ಪ್ರವೇಶಿಸುತ್ತದೆ. ಈ ಜ್ಯೋತಿಷ್ಯ ವಿಶ್ಲೇಷಣೆ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ. ಇಂತಹ ಆಳವಾದ ರಾಶಿ ಫಲಿತಾಂಶಗಳಿಗಾಗಿ ಶ್ರೀ ಭಕ್ತಿ ಜ್ಯೋತಿಷ್ಯ ಲೋಕ ಚಾನೆಲ್ ಅನ್ನು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಗಂಟೆಯ ಗುರುತನ್ನು ಕ್ಲಿಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ವಿಭಾಗದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಇನ್ನೂ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.